ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಮನುಷ್ಯರು. ವಾಸನೆ ಗಬ್ಬಾಸನೆ ಎಲ್ಲ ತಗೊಂಡು ಬಂದು ಇಲ್ಲಿ ಸುರಿತಾವ್ರೆ. ಕಸದ ತೊಟ್ಟಿಯಂತಾದ ತುಮಕೂರು ಹೌಸಿಂಗ್ ಬೋರ್ಡ್. ರಾಶಿ ರಾಶಿ ಕಸ ಬಿದ್ದಿದ್ರೂ ಸ್ವಚ್ಛಗೊಳಿಸದ ಪಾಲಿಕೆ. ಎಸ್ ವೀಕ್ಷಕರೇ, ಕಲ್ಪತರು ನಾಡು ಎಜುಕೇಷನ್ ಸಿಟಿ ಅಂತೆಲ್ಲ ಹೆಸರು ಪಡೆದಿರೋ ತುಮಕೂರು ನಗರ ಇತ್ತೀಚೆಗೆ ಗಾರ್ಬೇಜ್ ಸಿಟಿ ಅನ್ನೋ ಹಣೆಪಟ್ಟಿಯನ್ನ ಕಟ್ಕೊಳ್ಳಲು ಹೊರಟಿದ್ಯಾ ಅನ್ನೋ ಅನುಮಾನಗಳು ಮೂಡೋದಕ್ಕೆ ಶುರುವಾಗಿದೆ. ನಗರದ ಕೆಲವು ಏರಿಯಾಗಳು ತಕ್ಕಮಟ್ಟಿಗೆ ಕ್ಲೀನ್ ಆಗಿವೆ. ಆದ್ರೆ ಇನ್ನುಳಿದ ಏರಿಯಾಗಳಲ್ಲಿ ದೊಡ್ಡ ಕಸದ ರಾಶಿಗಳು ಕಣ್ಣಿಗೆ ರಾಚ್ತಾ ಇವೆ. ನಗರದ ಕಸದ ಸಮಸ್ಯೆಯನ್ನ ಅಧಿಕಾರಿಗಳ ಮುಂದಿಡುವ ಸಲುವಾಗಿ ನಿಮ್ಮ ಪ್ರಜಾಶಕ್ತಿ ಅಭಿಯಾನವನ್ನ ಆರಂಭಿಸಿದ್ದು ಸಾಲು ವರದಿಗಳನ್ನ ಬಿತ್ತರಿಸ್ತಾ ಬರ್ತಾ ಇದೆ. ತುಮಕೂರು ನಗರದ ಹೌಸಿಂಗ್ ಬೋರ್ಡ್ನಲ್ಲಿಯೂ ಕೂಡ ಅಸ್ವಚ್ಛತೆ ತಾಂಡವವಾಡ್ತಾ ಇದೆ. ಹೌಸಿಂಗ್ ಬೋರ್ಡ್ನ ಮುಖ್ಯ ರಸ್ತೆಯ ಇಕ್ಕೆಲೆಗಳಲ್ಲಿಯೂ ರಾಶಿ ಕಸ ಬಿದ್ದಿದ್ದು ಜನರನ್ನ ಸ್ವಾಗತ ಮಾಡ್ತಾ ಇವೆ. ಸಾನಿಯಾ ಸ್ಟೀಲ್ನ ಪಕ್ಕದ ಖಾಲಿ ಜಾಗದಲ್ಲಿ ಟನ್ಗಟ್ಟಲೆ ಕಸ ಬಿದ್ದಿದ್ದು ಕೊಳೆತು ನಾರ್ತಾ ಇದೆ. ಹೀಗಾಗಿ ಇಲ್ಲಿನ ನಿವಾಸಿಗಳು ಮೂಗು ಮುಚ್ಚಿಕೊಂಡೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇ ಸರ್, ಕೋಳಿ ಕಸ ತಂದಾಕ್ತಾರೆ. ಸಾಯಂಕಾಲ 7:30-8 ಗಂಟೆ ಮೇಲೆ ಬರ್ತಿದ್ದು ಕಸ ಇಲ್ಲಿ ಜಾಸ್ತಿ ಬರಲ್ಲ. ಮಧ್ಯಾಹ್ನ ಟೈಮ್ ಬೆಳಗ್ಗೆದ್ದು ಬರೋದೇ ಇಲ್ಲ. ಬರೀ ಹೆಚ್ಚು ಕಮ್ಮಿ ಒಂದು 7:30-8 ಗಂಟೆಯಿಂದ ಬರ್ತದೆ ಕಸ. ಅದಕ್ಕೆ ಸ್ವಲ್ಪ ಜ್ವರ, ಹುಡುಗರು ಓಡಾಕಾಗ್ತಾರ, ನಾಯಿಗಳು ಬರ್ತಾರೆ ಇಲ್ಲಿ. ಕಸದ ಸೊಳ್ಳೆ ಜಾಸ್ತಿ, ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ ಮನುಷ್ಯರು. ವಾಸನೆ ಗಬ್ಬಾಸನೆ. ಹೌಸಿಂಗ್ ಬೋರ್ಡ್ನ ರಸ್ತೆಗಳಲ್ಲಿ ಎಲ್ಲಂದ್ರಲ್ಲಿ ಕಸ ಬಿದ್ದಿದ್ರೂ ಕೂಡ ಸ್ವಚ್ಛತಾ ಸಿಬ್ಬಂದಿ ಡೋಂಟ್ ಕೇರ್ ಅನ್ನೋ ರೀತಿ ವರ್ತಿಸ್ತಿದ್ದಾರೆ. ತಿಂಗಳುಗಳಿಂದ ಇಲ್ಲಿ ಕಸದ ರಾಶಿ ಬಿದ್ದಿದ್ರೂ ಪಾಲಿಕೆ ಸಿಬ್ಬಂದಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದನ್ನ ಸ್ವಚ್ಛಗೊಳಿಸುವ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ. ಕಸ ಬಿದ್ದಿರುವುದನ್ನ ನೋಡಿದ್ರು ನೋಡದಿರುವ ಹಾಗೆ ಓಡಾಡ್ತಿದ್ದಾರಂತೆ. ಯಾರನ್ನ ಒಬ್ರು ನಡ್ಕೊಂಡು ಬಂದ್ರೆ ನಾಯಿಗಳು ಅಟ್ಟಾಡ್ಸ್ಕೊಂಡು ಬರ್ತಾರೆ ನಮಗೆ. ಅದರಿಂದ ಅದೊಂದು ಭಯ ಐತೆ, ಎಲ್ಲಿ ಕಚ್ಬಿಡುತ್ತೋ ಏನೋ ಅಂತ ಅದೊಂದು ಭಯ ಐತೆ. ಎರಡನೇದು ಏನಂದರೆ ಕೋಳಿ ಮಾಂಸ, ಆಮೇಲೆ ಕಲ್ಲಂಗಡಿ ಹಣ್ಣು, ಅದು ಇದು ಜಾಸ್ತಿ ಆಗಿಬಿಟ್ಟು ಗೊಬ್ಬಾಸನೆ ಬರ್ತಾಯಿದೆ ಸರ್. ಇಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಇಲ್ಲಿ. ಇನ್ನೊಂದು ಮನೆಯವರು ತೊಗೊಂಡು ಬಂದಾಕ್ತಾರೆ, ಗ್ಯಾರೇಜ್ನವರು ತೊಗೊಂಡು ಬಂದಾಕ್ತಾರೆ, ಎಲ್ಲರೂ ತೊಗೊಂಡು ಬಂದಾಕ್ತಾರೆ. ಅದು 10 ಮೇಲೆ ಇಲ್ಲಿ ಏನಾನ ಮುನ್ಸಿಪಲ್ ಆಫೀಸಿಂದ ಏನಾನ ಕ್ಯಾಮ್ರಾಗಳು ಹಾಕ್ಸಿ ಏನಾನ ಒಂದು ವ್ಯವಸ್ಥೆ ಮಾಡಿದ್ರೆ ಇಲ್ಲಿ ಕಸ ಹಾಕೋದು ಕಡಿಮೆ ಆಗುತ್ತೆ. ಇನ್ನು ಈ ಏರಿಯಾದಲ್ಲಿ ಹೀಗೆ ಕಸದ ರಾಶಿ ಬಿದ್ದಿರೋದ್ರಿಂದ ಹಂದಿ ನಾಯಿಗಳ ಕಾಟ ಕೂಡ ಹೆಚ್ಚಾಗಿದೆಯಂತೆ. ಸಂಜೆ ಆದ್ರೆ ಸಾಕು ಈ ರಸ್ತೆ ನಾಯಿ ಹಾಗೂ ಹಂದಿಗಳ ಅಡ್ಡೆಯಾಗಿ ಬದಲಾಗ್ತಿದೆಯಂತೆ. ಮಕ್ಕಳು, ಮಹಿಳೆಯರು ಹಾಗೂ ವಯೋವೃದ್ಧರು ಕತ್ತಲಾದ್ರೆ ಈ ರಸ್ತೆಯಲ್ಲಿ ಓಡಾಡೋದಕ್ಕೂ ಭಯ ಪಡುವ ಸ್ಥಿತಿ ನಿರ್ಮಾಣವಾಗಿದೆಯಂತೆ. ಸಂಜೆ 6 ಗಂಟೆ ಆದ್ಮೇಲೆ ಇಲ್ಲಿ ಸೊಳ್ಳೆಗಳ ಕಾಟ, ನಾಯಿಗಳ ಕಾಟ, ಜನ ಓಡಾಡೋದ್ರಲ್ಲಿ ತೊಂದರೆ ಆಗ್ತಿದೆ. 1-2 ಲಾರಿಗಳು ನಿಂತ್ಕೊಂಡ್ರು ಹಿಂದೆಗಡೆ ನೋಡಿ ಮಳೆಗಾಲದಲ್ಲಿ ನಾಯಿ ಮತ್ತು ಬೇರೆ ಹಂದಿಗಳಾಗಲಿ ಇವೆಲ್ಲ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾವೆ. ಏನಿದೆ ಒಂದು ಸ್ವಲ್ಪ ಸರ್ಕಾರದ ಗಮನಕ್ಕೆ ತಂದು ಒಂದು ಸ್ವಲ್ಪ ಕ್ಲಿಯರಾಗಿ ಒಂದು ಸ್ವಲ್ಪ ಇದು ಮಾಡಿ. ಕಸ ಎಲ್ಲ ಜನ ಇಲ್ಲಿ ಕಸ ಇಲ್ಲಿ ಹಾಕ್ತಾವ್ರೆ. ಮತ್ತು ಹಿಂದೆಗಡೆ ನೋಡಿ ಅಲ್ಲೆಲ್ಲ ನೀರು ನಿಂತ್ಕೊಳ್ಳೋದಾಗಲಿ ಇದೆಲ್ಲ ಆಗುತ್ತಲ್ಲ. ಇದರಿಂದ ಏನಾಗುತ್ತೆ, ಎಲ್ಲರಿಗೂ ತೊಂದರೆ. ಸಂಜೆ ಇಲ್ಲಿ ಓಡಾಡೋರಾಗಲಿ ಬರೋರಾಗಲಿ ನಾಯಿಗಳ ಕಾಟ, ಹಂದಿಗಳ ಕಾಟ, ಸೊಳ್ಳೆಗಳ ಕಾಟ ಹೆಚ್ಚು ಕಡಿಮೆ ಇಲ್ಲಿರೋ ಹೆಚ್ಚಿಗೆ ಅರೌಂಡ್ ಎಷ್ಟು ಅಂಗಡಿಗಳಿದೆ, ಯಾವ ಅಂಗಡಿಗಳಲ್ಲೂ ಆರಾಮಾಗಿರೋಕ್ಕಾಗಲ್ಲ, ಸೊಳ್ಳೆಗಳು ಅಷ್ಟು ಕಾಟ. ಅದೇನೇ ಇರಲಿ, ಆದಷ್ಟು ಬೇಗ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಈ ಏರಿಯಾದ ಕಡೆ ಗಮನ ಹರಿಸಿ ಈ ಕಸದ ಸಮಸ್ಯೆಗೆ ಮುಕ್ತಿ ಕೊಡಿಸುವ ಕೆಲಸ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.